ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಅಗೈನ್. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸ್ನ ಪಾರ್ಟ್ 1 ವಿಡಿಯೋ ನೋಡಿರ್ತೀರ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾರ್ಟ್ 1ನಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನೋಡಿರ್ತೀರಲ್ವ. ಸೊ ಪಾರ್ಟ್ 2ನಲ್ಲಿ ಅದು ಯಾವುದೂ ರಿಪೀಟ್ ಆಗೋದಿಲ್ಲ. ಇನ್ನು ಬೇರೆ ಎಲ್ಲ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನೋಡೋಣ. ಈ ಜಾಲಿವುಡ್ ಹೆಸರೇ ಹೇಳಿದಾಗೆ ಸಾಕಷ್ಟು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಇದೆಲ್ಲನೂ ನೀವು ಯಾವುದನ್ನು ಎಷ್ಟು ಸಲ ಬೇಕಾದರೂ ರಿಪೀಟೆಡ್ ಆಗಿ ಆಟ ಆಡ್ಬೋದು. ಸೊ ಮಕ್ಕಳಿಗಂತೂ ಈ ಥರದ ಆಟ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಬೇರೆ ಕಡೆ ಎಲ್ಲ ನೋಡಿರ್ತೀವಿ, ಜಸ್ಟ್ ಚಿಕ್ಕ ಮಕ್ಕಳಿಗೆ ಅಷ್ಟೇ ಇರುತ್ತೆ. ಇಲ್ಲಿ ದೊಡ್ಡವರು ಕೂಡ ಈ ರೀತಿ ಆಟಗಳನ್ನು ಆಡ್ಬೋದು. ಸ್ಕೈ ಜಂಪರ್ ಆಗಿರ್ಬೋದು, 360 ಡಿಗ್ರಿ ಸೈಕ್ಲಿಂಗ್, ಈ ಥರದ್ದು ಆಟಕ್ಕೆಲ್ಲ ಕಂಫರ್ಟಬಲ್ ಆಗಿರ್ತಕ್ಕಂಥ ಡ್ರೆಸ್ಸನ್ನು ಹಾಕೊಂಡು ಹೋದ್ರೆ ಬೆಟರ್ ಅಂತ ಹೇಳ್ತೀನಿ. ಇಡೀ ದಿನ ತುಂಬ ಓಡಾಡೋದು, ಆಟಾಡೋದು ಎಲ್ಲ ಇರೋದ್ರಿಂದ ಆದಷ್ಟು ಗರ್ಲ್ಸ್ ಎಲ್ಲ ಹೀಲ್ ಸ್ಲಿಪ್ಪರ್ನ ಹಾಕೋದನ್ನು ಅವಾಯ್ಡ್ ಮಾಡಿ. ಇವಾಗ ನೋಡ್ತಾ ಇದ್ದೀರಲ್ವಾ, ರಾಕ್ ವಾಲ್ ಕ್ಲೈಂಬಿಂಗ್ ಮತ್ತು ರೋಪ್ ಆ್ಯಕ್ಟಿವಿಟೀಸ್ ಕೂಡ ರೆಸಾರ್ಟಲ್ಲೆಲ್ಲ ಯಾವ ರೀತಿ ಇರುತ್ತೆ ಅದೇ ಥರ ತುಂಬಾ ರೋಪ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಹಾಗೆ ಈ ಬಂಪರ್ ಕಾರ್ಗೆ ವೆಟ್ ಕ್ಲಾತ್ಸ್ ಎಲ್ಲ ಅಲೋಡ್ ಇರೋದಿಲ್ಲ. ಹಾಗೆ 3.5 ಫೀಟ್ಗಿಂತ ಹೈಟ್ ಇರೋರಿಗೆ ಮಾತ್ರ ಅಲೋವ್ ಇರುತ್ತೆ. ಸೊ ನೀವು ಪೂಲ್ಗೆ ಇಳಿಯೋದಕ್ಕಿಂತ ಮುಂಚೆನೇ ಈ ಡ್ಯಾಶಿಂಗ್ ಕಾರ್ ಅಥವಾ ಬಂಪರ್ ಕಾರ್ ಅಂತೀವಿ ಅದನ್ನು ಆಡ್ಬೋದು. ಹಾಗೆ ಇದು ಡೋರ್ಗೆ ಇರ್ತಕ್ಕಂಥ ಸ್ಕೈ ಜಂಪರ್ ಮತ್ತು 360 ಡಿಗ್ರಿ ಸೈಕಲ್. ಆ ಸೈಕಲ್ನ ನಾವು ಎಷ್ಟು ಫಾಸ್ಟಾಗಿ ತುಳಿತೀವಿ ಅದು 360 ಡಿಗ್ರಿನಲ್ಲಿ ಸರ್ಕಲಲ್ಲಿ ಅದು ರೊಟೇಟ್ ಆಗ್ತಾ ಹೋಗುತ್ತೆ. ನಾವು ಕೂಡ ಒಂದು ರೌಂಡ್ ಬರ್ತೀವಿ. ಅದನ್ನು ತುಂಬ ಕಷ್ಟ ಇರುತ್ತೆ. ಕೆಲವು ಜನ ಅದನ್ನು ಟ್ರೈ ಮಾಡಿದರು. ಅದ್ರ ಜೊತೆ ಇನ್ನೂ 1-2 ಗೇಮ್ಸ್ ಇತ್ತು, ಅದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದೇ ಥರನೇ 4 ಜನ ಕುತ್ಕೊಳ್ಳೋದಿರುತ್ತೆ. ಅದು ಕೂಡ 360 ಡಿಗ್ರಿ ಯಾವ ಕಡೆ ಎಲ್ಲ ರೊಟೇಟ್ ಆಗುತ್ತೆ. 4 ಜನ ಒಟ್ಟಿಗೆ ಅದು ಸೀಟಿಂಗಲ್ಲಿ ಕುತ್ಕೊಂಡಿರ್ತಾರೆ, ರೊಟೇಟ್ ಆಗ್ತಾ ಇರುತ್ತೆ. ಅದು ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಇನ್ನೊಂದು ಕೂಡ ರೋಲರ್ ಕೋಸ್ಟರ್ ಥರ ಇತ್ತು, ಅದು ತುಂಬ ಭಯ ಆಗೋ ಥರ ಇತ್ತು. ಜಾಸ್ತಿ ಯಾರು ಅದನ್ನು ಕೂಡ ಆಟಾಡ್ತಾ ಇರಲಿಲ್ಲ. ಒಂದು 3-4 ಆ್ಯಕ್ಟಿವಿಟೀಸ್ ತುಂಬ ಭಯ ಆಗೋ ಥರ ಇರುತ್ತೆ. ಅಂದರೆ ನಾರ್ಮಲಾಗಿ ದೊಡ್ಡೋರು, ಹುಡುಗಿ ಥರದವರು ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಹಾಗೆ ಇದು ನೋಡ್ತಾ ಇದ್ದೀರಲ್ವ, ಮಿನಿ ತಗಾಡ ಅಂತ. ಇದು ಕೂಡ ನೀವು ಇತ್ತೀಚೆಗೆ ನೋಡ್ತಿರ್ತಕ್ಕಂಥ ಒಂದು ಫನ್ ಗೇಮ್ ಅಂತಲೇ ಹೇಳ್ಬೋದು. ತುಂಬ ಝೂಮಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ನೋಡಿದ್ದೀರ ಅಲ್ವಾ. ಸುಮ್ಮನೆ ಅದು ವಿಡಿಯೋ ಮಾಡೋದು ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗುತ್ತೆ. ಸೊ ಕೆಲವರಿಗೆ ಮುಜುಗರ ಆಗುತ್ತೆ. ಇದು ಅಷ್ಟು ಮಜಾನೂ ಇರುತ್ತೆ. ಹಾಗೆ ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನಿಮಗೆ ಲೌಡ್ ಮ್ಯೂಸಿಕ್ ಕೂಡ ಕೇಳಿಸ್ತಾ ಇತ್ತು ಅಂತ ಅನ್ಕೊತೀನಿ. ಸಿಕ್ಕಾಬಟ್ಟೆ ಲೌಡ್ ಮ್ಯೂಸಿಕ್ ಹಾಕಿರ್ತಾರೆ. ಹಾಗೆ ಇದು ಗೇಮ್ ಅಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಸಾಂಬಾ ಬಲೂನ್ ಅಂತ. ದೊಡ್ಡೋರ್ಗೂ ಕೂಡ ಇದು ಇಷ್ಟ ಆಗುತ್ತೆ. ಇದು ಜಸ್ಟ್ ಒಂದು ರೊಟೇಟ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ, ಬಟ್ ಸಿಕ್ಕಾಬಟ್ಟೆ ಮಜಾ ಇರುತ್ತೆ. ಸಿಕ್ಕಾಬಟ್ಟೆ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಎಲ್ಲೂ ಕೂಡ ನಮಗೆ ಕ್ರೌಡ್ ಅನಿಸೋದಿಲ್ಲ. ಜಾಸ್ತಿ ವೆಯ್ಟಿಂಗ್ ಅಂತ ಏನೂ ಇರೋದಿಲ್ಲ. ಜಸ್ಟ್ ನಮಗೆ ಟೈಟಾನಿಕ್ ಎಕ್ಸ್ಪೀರಿಯನ್ಸಲ್ಲಿ ಸ್ವಲ್ಪ ಹೊತ್ತು ವೆಯ್ಟಿಂಗ್ ಇರುತ್ತೆ, 10-20 ಮಿನಿಟ್ಸ್. ಅದು ಬಿಟ್ಟರೆ ಜುರಾಸಿಕ್ ವರ್ಲ್ಡ್ ಅಂತ ಏನಿರ್ತಲ್ವ ಅಲ್ಲಿ ಮಾತ್ರ 20-30 ಮಿನಿಟ್ಸ್ ವೆಯ್ಟಿಂಗ್ ಇರುತ್ತೆ. ಅಷ್ಟೊಂದು ನಾವು ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ಈ ಪಾರ್ಕ್ಗೆ ಎಂಟರ್ ಆಗ್ತಾ ಇದ್ದಾಗೇ ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಮತ್ತು ದ ಲಾಸ್ಟ್ ವರ್ಲ್ಡ್ ಇದೆರಡನ್ನೂ ಮುಗಿಸ್ಕೊಂಡ್ರೆ ಇನ್ನೆಲ್ಲೂ ಯಾವುದೇ ಆ್ಯಕ್ಟಿವಿಟೀಸ್ಗೂ ನೀವು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಇವಾಗ ನೋಡ್ತಾ ಇದ್ದೀರಲ್ವ, ಈ ಸ್ಕೈ ಸ್ವಿಂಗರ್ ಕೂಡ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಗೇಮ್, ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಹಾಗೆ ದ ಫುಡ್ ಸೌಕ್ ಅಂತ ಒಂದು ಫುಡ್ ಕೋರ್ಟ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಖಾಲಿ ಇದ್ದಾಗ ಈ ಫುಡ್ ಕೋರ್ಟ್ ಯಾವ ರೀತಿ ಇತ್ತು ಅಂತ ತೋರಿಸಿದ್ದೆ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಸಖತ್ ಕ್ರೌಡ್ ಆಗಿದೆ. ಆಲ್ಮೋಸ್ಟ್ 1:30-2 o'clock ಅಷ್ಟೊತ್ತಿಗೆ ಈ ವಿಡಿಯೋ
ಶೂಟ್ ಮಾಡಿರೋದು. ಇದು ಎಲ್ಲದಕ್ಕೂ ಸೇರಿ ಟಿಕೆಟ್ ಕೌಂಟರ್ ಒಂದೇ ಕಡೆ ಇರುತ್ತೆ. ಒಂದೇ ಕಡೆ ನಾವು ಬಿಲ್ ಹಾಕ್ಸ್ಕೊಂಡು ಆ ನಂತರ ಬೇರೆ ಬೇರೆ ನಮಗೆ ಎಲ್ಲಿ ಏನು ತೊಗೊಂಡಿರ್ತೀವಿ ಅಲ್ಲಿ ಹೋಗಿ ನಾವು ಫುಡ್ನ ತೊಗೋಬೋದು. ಅದಾದಮೇಲೆ ಮಿನಿಯೇಚರ್ ಸಿಟಿ ಇರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ, ಯಾರು ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ನಾವು ಹೋಗಿದ್ದ ದಿನ ಬಂದಿರಲಿಲ್ಲ. ಆಲ್ಮೋಸ್ಟ್ ಒಂದು 4ರಿಂದ 5 ಜನ ಇಲ್ಲಿದ್ದರು ಅಷ್ಟೇ. ತುಂಬಾ ಬಿಸಿಲಿರುತ್ತೆ, ಹಾಗಾಗಿ ಇಲ್ಲಿ ಆದಷ್ಟು ಯಾರೂ ಬಂದಿಲ್ಲ. ಹಾಗೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲೇ ಬ್ಯುಸಿ ಆಗಿದ್ರು. ಇಲ್ಲಿ ಜಸ್ಟ್ ನಾವು ಒಂದಷ್ಟು ಪ್ಲೇಸಸ್ನ ಚಿಕ್ಕದಾಗಿ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಇಟ್ಟಿರ್ತಾರೆ. ನಾವು ಅದನ್ನು ನೋಡ್ಬೋದು, ಜೊತೆಗೆ ಫೋಟೋಸ್ ಕೂಡ ತಗೋಬೋದು. ಇನ್ನೂ ಕೂಡ ಇದು ರೆಡಿ ಆಗ್ತಾ ಇತ್ತು. ಕಂಪ್ಲೀಟ್ ಆಗಿ ಫಿನಿಶ್ ಆದರೆ ಇಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಜಸ್ಟ್ ನಿಮಗೆ ಪಾರ್ಕ್ ಯಾವ ರೀತಿ ಇತ್ತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫುಡ್ ಕೋರ್ಟಲ್ಲಿ ಸೀಟಿಂಗ್ಸ್ ಕೂಡ ತುಂಬಾ ಇತ್ತು, ಎಷ್ಟು ಜನ ಬೇಕಾದರೂ ಕುತ್ಕೋಬಹುದು. ಅದಾದಮೇಲೆ ಅದರ ಪಕ್ಕದಲ್ಲೇ ಬಂದರೆ ಟ್ರ್ಯಾಂಪೋಲಿನ್ ಪಾರ್ಕ್ ಕೂಡ ಇರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಸ್ಕೈ ಜಂಪರ್ ಕೂಡ ಇರುತ್ತೆ. ದೊಡ್ಡವ್ರಿಗೆ ಬೇರೆ ಕಡೆ ಇರುತ್ತೆ, ಹಾಗೆ ಚಿಕ್ಕವ್ರಿಗೆ ಬೇರೆ ಕಡೆ ಈ ಸ್ಕೈ ಜಂಪರ್ ಇತ್ತು. ಈ ಟ್ರ್ಯಾಂಪೋಲಿನ್ ಮಕ್ಕಳಿಗೆ ಎಷ್ಟು ಆಟಾಡೋಕೆ ಇಷ್ಟನೋ ಅಷ್ಟೇ ಡೇಂಜರಸ್. ಸೊ ಆದಷ್ಟು ನಿಧಾನಕ್ಕೆ ಆಟಾಡಬೇಕಾಗತ್ತೆ. ಅಲ್ಲಿಂದ ಊಟ ಎಲ್ಲ ಆದಮೇಲೆ ಎಲ್ಲ ಡ್ರೈ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡಾದಮೇಲೆ ವಾಟರ್ ಆ್ಯಕ್ಟಿವಿಟೀಸ್ಗೆ ಬರೋದು ಒಳ್ಳೆಯದು. ಫಸ್ಟ್ ಸಿಗುತ್ತೆ ರೈನ್ ಡ್ಯಾನ್ಸ್, ಅದಾದಮೇಲೆ ಫ್ಯಾಮಿಲಿ ಪೂಲ್ ಸಿಗುತ್ತೆ, ಬೀಚ್ ಹಾಗೆ ವೇವ್ ಪೂಲ್ ಇರುತ್ತೆ. ಈ ಫ್ಯಾಮಿಲಿ ಪೂಲಲ್ಲಿ ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಸ್ಲೈಡ್ಸ್ ಇರುತ್ತೆ, ಇದನ್ನು ಆಟಾಡ್ಬೋದು. ಹಾಗೆ ಇದ್ರ ಪಕ್ಕದಲ್ಲೇ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸ್ಲೈಡ್ಸ್ ಕೂಡ ಇರುತ್ತೆ, ಅದನ್ನು ಕೂಡ ಆಟಾಡ್ಬೋದು. ಆದರೆ ನೀರಿಗೆ ಇಳಿಯೋದಕ್ಕೂ ಮುಂಚೆ ನೈಲಾನ್ ಕ್ಲಾತನ್ನು ನಾವು ಹಾಕಿರಬೇಕಾಗತ್ತೆ. ಇಲ್ಲ ಅಂದರೆ ಎಲ್ಲೂ ಕೂಡ ನಿಮ್ಮನ್ನು ಅಲೌ ಮಾಡೋದಿಲ್ಲ. ಅಂದರೆ ಎಸ್ಪೆಷಲಿ ವಾಟರ್ ಪಾರ್ಕಲ್ಲಿ ಎಲ್ಲೂ ಕೂಡ ನಿಮಗೆ ಅಲೌ ಮಾಡೋದಿಲ್ಲ. ವೇವ್ ಪೂಲ್ ಆಗಿರ್ಬೋದು, ಫ್ಯಾಮಿಲಿ ಪೂಲ್ ಆಗಿರ್ಬೋದು, ರೈನ್ ಡ್ಯಾನ್ಸ್ ಎಲ್ಲೋದ್ರೂ ಕೂಡ ನಿಮಗೆ ನೈಲಾನ್ ಕ್ಲಾತ್ಸ್ ಬೇಕಾಗತ್ತೆ. ಸೊ ಮಿಸ್ ಮಾಡದೆ ತಗೊಂಡು ಹೋಗಿ. ಡ್ರೆಸ್ ಚೇಂಜಿಂಗಿಗೆ ಅಂತ 3 ಕಡೆ ರೂಮ್ ಇರುತ್ತೆ. ಹಾಗೆ ಇಲ್ಲಿ ಲಾಕರ್ ವ್ಯವಸ್ಥೆ ಕೂಡ ಇರುತ್ತೆ. ಅದಕ್ಕೆಲ್ಲ ಎಕ್ಸ್ಟ್ರಾ 200 ರೂಪೀಸ್ ಚಾರ್ಜ್ ಆಗುತ್ತೆ ಒಂದು ಲಾಕರ್ಗೆ. ನಿಮ್ಗೇನಾದರೂ ತುಂಬ ಕಾಸ್ಟ್ಲಿ ಐಟಮ್ಸ್ ಇತ್ತು ಅಂದರೆ ನೀವು ಅದನ್ನು ಇಡಬೇಕು ಅಂದರೆ ಮಾತ್ರ ಲಾಕರ್ ತಗೊಳ್ಳಿ, ಇಲ್ಲ ಅಂದರೆ ಅದು ವೇಸ್ಟ್ ಆಫ್ ಮನಿ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಎಲ್ಲ ಬ್ಯಾಗ್ಗಳನ್ನು ಅಲ್ಲಿ ನಮ್ಮ ಜೊತೆನೆಲ್ಲ ಇಡ್ಕೋಬಹುದು. ಪೂಲ್ಗಿಳಿಯೋಕ್ಕೂ ಮುಂಚೆ ಅಲ್ಲಿ ಹೊರಗಡೆ ಕೂಡ ಇಡ್ಬೋದು. ಜಸ್ಟ್ ಅದರಲ್ಲಿ ಬಟ್ಟೆಗಳು ಮಾತ್ರ ಇದೆ ಅಂದರೆ ಅಲ್ಲಿ ಹೊರಗಡೆನೆ ಇಟ್ಟರೆ ಅಷ್ಟೇನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಇತ್ತು ಅಂದರೆ ಲಾಕರ್ ತಗೊಂಡು ಅದರಲ್ಲಿ ಇಡೋದು ಬೆಸ್ಟ್ ಆಪ್ಷನ್. 3 o'clock ಮೇಲೇ ಈ ಫ್ಯಾಮಿಲಿ ಪೂಲ್ಗಳಲ್ಲೆಲ್ಲ ತುಂಬ ಕ್ರೌಡ್ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೂ ಮುಂಚೆ ಜಾಸ್ತಿ ಕ್ರೌಡ್ ಇರೋದಿಲ್ಲ. ಅಲ್ಲಿಂದ 5:30ವರೆಗೂ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಅಷ್ಟು ಇದ್ರೂ ಕೂಡ ನಮಗೆ ಯಾವುದನ್ನೇ ಆಟಾಡೋದಕ್ಕೂ ಕೂಡ ಜಾಸ್ತಿ ಹೊತ್ತು ವೇಟಿಂಗ್ ಇರೋದಿಲ್ಲ. ಎಲ್ಲ ಗೇಮ್ಸನ್ನು ನೀವು ಬೇಗ ಬೇಗ ಆಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಲೌಡ್ ಮ್ಯೂಸಿಕ್ ಇರುತ್ತೆ. ಹಾಗೆ ವೇವ್ ಪೂಲಲ್ಲಿ ವೇವ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಡ್ಯಾನ್ಸ್ ಮಾಡ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಕಾಲ ಕಳೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವಲ್ಲಿ ಆ ನೀರಲ್ಲಿ ನೆರಳು ಕೂಡ ನೋಡ್ತಾ ಇರ್ಬೋದು. ಎಲ್ಲಿಂದ ಬರ್ತಾ ಇದೆ, ಅಷ್ಟು ಬಿಸಿಲಿದ್ರೂ ಕೂಡ ಅಲ್ಲಿ ತೆಂಗಿನ ಮರದ ನೆರಳು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಒಂಥರ ಬೀಚಲ್ಲಿ ಇದ್ದೀವೇನೋ ಅನ್ನೋ ಎಕ್ಸ್ಪೀರಿಯನ್ಸ್ ಬರ್ತಾ ಇತ್ತು. ನಾವು ಬೀಚಲ್ಲಿ ಹೋದ್ರೂ ಕೂಡ ಮುಂದೆನೇ ಇರ್ತೀವಿ, ಜಾಸ್ತಿ ಇನ್ನು ಮುಂದೆ ಹೋಗೋದಿಲ್ಲ. ಆದಷ್ಟು ತುದಿಯಲ್ಲೇ ಆಟಾಡ್ತಾ ಇರ್ತೀವಿ. ಸೊ ಇಲ್ಲೂ ಕೂಡ ಅದೇ ಎಕ್ಸ್ಪೀರಿಯನ್ಸ್. ನೀವು ಎಷ್ಟೇ ಮುಂದಕ್ಕೆ ಹೋದರೂ ಮುಳುಗೋ ಅಷ್ಟು ಆಳ ಇರೋದಿಲ್ಲ. ನಾವು ನೋಡಿರೋ ಪ್ರಕಾರ 6 feetಗಿಂತ ಕಡಿಮೆನೇ ಇರುತ್ತೆ ಇಲ್ಲಿ ಆಳ. ಸೊ ಆರಾಮಾಗಿ ಒಂದು 2 hours ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ರೀತಿ ಬೀಚ್ ಥೀಮಲ್ಲಿ ಏನು ಮಾಡಿದಾರಲ್ವ, ಇದು ತುಂಬ ಇಷ್ಟ ಆಯಿತು. ಸೊ ನೋಡ್ತಾ ಇದ್ದೀರಲ್ವ, ವೇವ್ ಪೂಲ್ ಎದುರುಗಡೆನೆ ಈ ರೀತಿ ತೆಂಗಿನ ಮರಗಳು, ಹಾಗೆ ಕುತ್ಕೊಳ್ಳೋದಕ್ಕೆ ಬೆಂಚಸ್ ಹಾಕಿದ್ರು. ಸ್ವಿಂಗ್ ಇತ್ತು ಕುತ್ಕೊಳ್ಳೋದಕ್ಕೆ, 2-3 ಜನ ಕುತ್ಕೋಬಹುದು ಒಂದೊಂದು ಸ್ವಿಂಗಲ್ಲಿ. ಹಾಗೆ ಒಂದು ಚಿಕ್ಕ ಚಿಕ್ಕ ಹಟ್ ಥರ ಮಾಡಿದ್ದಾರೆ, 4ರಿಂದ 5 ಹಟ್ಗಳಿದ್ವು, ಅಲ್ಲೂ ಕೂಡ ಕುತ್ಕೋಬಹುದು. ಟೋಟಲ್ ಆಗಿ ಈ ಥೀಮ್ ನಂಗೆ ತುಂಬಾ ಇಷ್ಟ ಆಯಿತು. ಲೌಡ್ ಮ್ಯೂಸಿಕ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ವೇವ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಹಾಗೆ ಫ್ಯಾಮಿಲಿ ಪೂಲ್, ಸ್ಲೈಡ್ಸ್ ಎಲ್ಲ ಇದೆ. ಇನ್ನೇನು ಬೇಕು, ಇದು ಒಂಥರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತ ಅನಿಸ್ತು.
ನಿಜವಾಗ್ಲೂ ಬೀಚಿಗೆ ಹೋಗಿರ್ತೀವಿ ಅನ್ನೋಷ್ಟು ಫೀಲ್ ಬರುತ್ತೆ. ಬಟ್ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ಇದಿಷ್ಟು ಜಾಗದಲ್ಲಿ ಮರಳನ್ನು ಉಪಯೋಗಿಸಿದ್ದಾರೆ. ಅವಾಗ ನಮಗೆ ಪಕ್ಕ ಇದು ನಾವು ಬೀಚ್ ಸೈಡಲ್ಲಿ ಇದ್ದೀವಿ ಅಂತಾನೆ ಅನಿಸ್ತಾ ಇರುತ್ತೆ. ಇಲ್ಲಿ 4:30 ನಾವು ಪೂಲಲ್ಲಿ ಆಟ ಆಡಿದ್ರೆ ಡ್ರೆಸ್ ಚೇಂಜ್ ಮಾಡಿ 5 o'clock ಅಷ್ಟರೊಳಗಡೆನೆ ನಾವು ರೆಡಿ ಆಗಿಬಿಟ್ಟು ಈ ಟ್ರಿಬ್ಯೂಟ್ ಟು 100 years ಆಫ್ ಸಿನಿಮಾ ಇಲ್ಲಿ ಒಂದು ಶೋ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ 5 o'clockಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಹಾಲ್ ಇರುತ್ತೆ, ಆಡಿಟೋರಿಯಂ ಥರ. ಆ ಆಡಿಟೋರಿಯಂಗೆ ಹೋಗ್ತಾನೂ ಕೂಡ ನಮಗೆ ಈ ರೀತಿ ಗೊಂಬೆಗಳು ವೆಲ್ಕಮ್ ಮಾಡ್ತಾರೆ. ವಾಟರ್ ಗೇಮ್ಸ್ ಅಂದರೆ ನೀವು ಒಂದು 2 to 4 ಅಥವಾ 3 to 4 o'clock ಆಡಿದ್ರೆ ಇನ್ನೊಂದು ಅರ್ಧ ಗಂಟೆನಲ್ಲಿ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿರ್ತಕ್ಕಂಥ ಕೆಫೆಟೇರಿಯಾಗೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿಂದು ಕಾಫಿ ಅಥವಾ ಟೀ ಕುಡಿದ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಈ ಆಡಿಟೋರಿಯಂಗೆ ಹೋಗ್ಬೋದು. ಅಲ್ಲಿ ಎಕ್ಸಾಕ್ಟ್ 5 o'clockಗೆ ಶೋ ಶುರುವಾಗುತ್ತೆ. ಸೊ ಯಾವ ರೀತಿ ಇರುತ್ತೆ ಶೋ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೆಲವೊಂದಷ್ಟಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡೋದಿಲ್ಲ, ಸೊ ಕಾಪಿ ರೈಟ್ ಕ್ಲೇಮ್ ಬರುತ್ತೆ ಅನ್ನೋದಕ್ಕೆ ನಾನು ಆಡಿಯೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಶೋ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿದ್ರಲ್ವಾ, ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಜ್, ಹಾಗೆ ಎಲ್ಲ ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ತುಂಬ ಸೂಪರ್ ಆಗಿತ್ತು. ಒಂದು ಟ್ರಿಬ್ಯೂಟ್ ಟು 100 years ಆಫ್ ಸಿನಿಮಾ ಅಂತ ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿರ್ತಾರೆ. ಮೇ ಬಿ ಎಲ್ಲ ದಿನವೂ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ಥರ ಶೋಸ್ ಇರುತ್ತೆ. ಆಲ್ಮೋಸ್ಟ್ ಒಂದು 15 to 20-25 minutes ಇಲ್ಲಿ ಆಗುತ್ತೆ. ಒಂದಷ್ಟು ಸ್ಟಂಟ್ಸನ್ನು ಮಾಡ್ತಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ.
ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಅಷ್ಟು ಒಂದು ಎಂಟರ್ಟೈನ್ಮೆಂಟ್ ಆದರೆ ಇನ್ನಷ್ಟು ಆ್ಯಕ್ಟಿವಿಟೀಸ್ ಇತ್ತು. ನಾನು ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಎಲ್ಲಾನು ಒಂದೇ ವಿಡಿಯೋದಲ್ಲಂದರೆ ತುಂಬ ಲೆಂತಿಯಾಗಿರುತ್ತೆ, ನೋಡೋದಕ್ಕೂ ಕೂಡ ಬೋರ್ ಆಗುತ್ತೆ. ಸೊ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.